ರಾಬರಿ ಗ್ಯಾಂಗ್ ಕಂಡು ಬಂದಿದೆ 33 ಸೆಕೆಂಡ್ಗಳಲ್ಲಿ. ಕೇವಲ 33 ಸೆಕೆಂಡ್ಗಳಲ್ಲಿ 33 ಲಕ್ಷ ದೋಚಿದ್ದಾರೆ ಹಾವೇರಿಯಲ್ಲಿ ಈ ದರೋಡೆ ಮಾಡಿರ್ತಕ್ಕಂತಹ ಗ್ಯಾಂಗ್. ಕಾರ್ನಿಂದ ದೋಚಿರ್ತಕ್ಕಂತಹ ಹಣ ಇದು. ಕಾರಿನ ಗಾಜು ಒಡೆದು ಹಣ ದೋಚಿ ಪರಾರಿಯಾಗಿದ್ದಾರೆ. 4 ದಿನಗಳ ಹಿಂದೆ ಹಾವೇರಿಯಲ್ಲಿ ರಾಬರಿ ಮಾಡಿದ ಕಳ್ಳ 30 ಲಕ್ಷ ಹಣವನ್ನ ಹಾವೇರಿ ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರೋಪಿ ಆಂಧ್ರ ಮೂಲದ ಎ ಜಗದೀಶ್ ಅಂತ ಹೇಳಲಾಗಿದೆ. ಪೊಲೀಸರು ಕಳ್ಳನನ್ನ ಹೆಡಮುರಿ ಕಟ್ಟಿದ್ದಾರೆ. ಒಬ್ಬರೇ ಇದಾನ ಅಥವಾ ಇವನ ಜೊತೆ ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಇದ್ರ ಹಿಂದೆ ಒಂದು ಗ್ಯಾಂಗ್ ಇದೆ ಅಂತ ಹೇಳಲಾಗ್ತಾ ಇದೆ. ಆರೋಪಿ ಎ ಜಗದೀಶ್ ನನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡಿ, ಕೇವಲ ಸೆಕೆಂಡ್ಗಳಲ್ಲಿ ಕಾರ್ ಒಳಗಡೆ ಮನಿ ಇದೆ ಅಂತ ಗೊತ್ತಾಗ್ತಿದ್ದಂಗೆ ವಿಂಡೋ ಒಡೆದ್ಬಿಟ್ಟು ಕಾರ್ ಒಳಗೆ ನುಗ್ಗಿ ಕ್ಲೀನ್ ಆಗಿ ಹಣ ಎತ್ಕೊಂಡು ಹೋಗೋದು. ಕೇವಲ 30 ಸೆಕೆಂಡ್ ಅಲ್ಲಿ ಮಾಡಿರುವಂತ ಕೆಲಸ. ಅಷ್ಟೇ, ಒಬ್ರು ಬೈಕ್ ತಗೊಂಡ್ಬಂದು ನಿಲ್ತಾರೆ, ತಕ್ಷಣ ಆತನನ್ನ ಪಿಕಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕಾರ್ ಒಳಗಡೆ ಹಣ ಇರತಕ್ಕಂಥದ್ದು ಗೊತ್ತಾಗಿ ವಿಂಡೋ ಶೀಲ್ಡ್ ಒಡೆದು ಸೀದಾ ಒಳಗಡೆ ನುಗ್ಗಿ ಸುಟ್ಕೇಸ್ ಎತ್ಕೊಂಡು ಅಲ್ಲಿಗೆ ಆತನಿಗೆ ಇನ್ನೊಬ್ಬ ಕಳ್ಳ ಬಂದು ಸಪೋರ್ಟ್ ಮಾಡ್ತಾನೆ, ಬೈಕ್ ತಂದು ನಿಲ್ಸ್ಕೋತಾನೆ, ತಕ್ಷಣ ಪಿಕಪ್ ಮಾಡ್ಕೊಂಡು ಹೋಗ್ತಾನೆ. ಇದೆಲ್ಲ ಸಖತ್ ಪ್ಲಾನ್ ಮಾಡೇ ಮಾಡಿರ್ತಾರೆ. ಎಲ್ಲಿಂದ ಹಣ ಬಂತು, ಎಲ್ಲಿಂದ ಹಣ ತಗೊಂಡು ಕಾರ್ಲಿ ಇಟ್ಕೊಂಡ್ರು ಎಲ್ಲವನ್ನೂ ಅಬ್ಸರ್ವ್ ಮಾಡಿ ಈ ರೀತಿ ಕಳ್ತನ ಮಾಡಿರ್ತಾರೆ. ನಗರ್ ಎ ಬ್ಲಾಕ್ ನಲ್ಲಿ ಒಬ್ಬ ಸಂತೋಷ್ ಹಿರೇಮಠ್ ಅವರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ 33 ಲಕ್ಷ ವಿಡ್ರಾ ಮಾಡಿ ಮನೆಗೆ ಬಂದಿದ್ದರು. ಇದು ದೊಡ್ಡ ಗಾಡಿಯಲ್ಲಿ ಬಿಟ್ಟು ಮನೆ ಒಳಗಡೆ ಹೋಗಿದ್ದರು. ಆ ಸಮಯದಲ್ಲಿ ಯಾರೋ ಕಾರಿನ ಕಿಟಕಿ ಗ್ಲಾಸ್ ಒಡೆದು ಯಾರೋ ಕಳ್ಳರು ಇದು ನಗದು ಹಣ ಕಳ್ಳತನ ಮಾಡಿದರು. ಮತ್ತೆ ಇಮಿಡಿಯೇಟ್ಲಿ ಎಸ್ಕೇಪ್ ಆಗಿದ್ದರು. ಅವರು ದುಡ್ಡು ವಿಡ್ರಾ ಮಾಡಿ ಮನೆಗೆ ಅರೌಂಡ್ 4 ಗಂಟೆಗೆ ಬಂದಿದ್ದರು. ಈ ಕಳ್ಳತನ ಅರೌಂಡ್ 4:30ಗೆ ಆಗಿತ್ತು. ಅವರು ಪೊಲೀಸ್ಗೆ ಅರೌಂಡ್ 5:30ಗೆ ಇನ್ಫಾರ್ಮ್ ಮಾಡಿದರು. ತಕ್ಷಣ ಎಲ್ಲ ಸಿಬ್ಬಂದಿ ಮತ್ತೆ ಎಲ್ಲ ಆಫೀಸರ್ಸ್ ಇದು ಹಾವೇರಿಯಲ್ಲೊಂದು ಖತರ್ನಾಕ್ ರಾಬರಿ ಗ್ಯಾಂಗ್ ಕಂಡು ಬಂದಿದೆ 33 ಸೆಕೆಂಡ್ಗಳಲ್ಲಿ. ಕೇವಲ 33 ಸೆಕೆಂಡ್ಗಳಲ್ಲಿ 33 ಲಕ್ಷ ದೋಚಿದ್ದಾರೆ ಹಾವೇರಿಯಲ್ಲಿ ಈ ದರೋಡೆ ಮಾಡಿರ್ತಕ್ಕಂತಹ ಗ್ಯಾಂಗ್. ಕಾರ್ನಿಂದ ದೋಚಿರ್ತಕ್ಕಂತಹ ಹಣ ಇದು. ಕಾರಿನ ಗಾಜು ಒಡೆದು ಹಣ ದೋಚಿ ಪರಾರಿಯಾಗಿದ್ದಾರೆ. 4 ದಿನಗಳ ಹಿಂದೆ ಹಾವೇರಿಯಲ್ಲಿ ರಾಬರಿ ಮಾಡಿದ ಕಳ್ಳ 30 ಲಕ್ಷ ಹಣವನ್ನ ಹಾವೇರಿ ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರೋಪಿ ಆಂಧ್ರ ಮೂಲದ ಎ ಜಗದೀಶ್ ಅಂತ ಹೇಳಲಾಗಿದೆ. ಪೊಲೀಸರು ಕಳ್ಳನನ್ನ ಹೆಡಮುರಿ ಕಟ್ಟಿದ್ದಾರೆ. ಒಬ್ಬರೇ ಇದಾನ ಅಥವಾ ಇವನ ಜೊತೆ ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಇದ್ರ ಹಿಂದೆ ಒಂದು ಗ್ಯಾಂಗ್ ಇದೆ ಅಂತ ಹೇಳಲಾಗ್ತಾ ಇದೆ. ಆರೋಪಿ ಎ ಜಗದೀಶ್ ನನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡಿ, ಕೇವಲ ಸೆಕೆಂಡ್ಗಳಲ್ಲಿ ಕಾರ್ ಒಳಗಡೆ ಮನಿ ಇದೆ ಅಂತ ಗೊತ್ತಾಗ್ತಿದ್ದಂಗೆ ವಿಂಡೋ ಒಡೆದ್ಬಿಟ್ಟು ಕಾರ್ ಒಳಗೆ ನುಗ್ಗಿ ಕ್ಲೀನ್ ಆಗಿ ಹಣ ಎತ್ಕೊಂಡು ಹೋಗೋದು. ಕೇವಲ 30 ಸೆಕೆಂಡ್ ಅಲ್ಲಿ ಮಾಡಿರುವಂತ ಕೆಲಸ. ಅಷ್ಟೇ, ಒಬ್ರು ಬೈಕ್ ತಗೊಂಡ್ಬಂದು ನಿಲ್ತಾರೆ, ತಕ್ಷಣ ಆತನನ್ನ ಪಿಕಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕಾರ್ ಒಳಗಡೆ ಹಣ ಇರತಕ್ಕಂಥದ್ದು ಗೊತ್ತಾಗಿ ವಿಂಡೋ ಶೀಲ್ಡ್ ಒಡೆದು ಸೀದಾ ಒಳಗಡೆ ನುಗ್ಗಿ ಸುಟ್ಕೇಸ್ ಎತ್ಕೊಂಡು ಅಲ್ಲಿಗೆ ಆತನಿಗೆ ಇನ್ನೊಬ್ಬ ಕಳ್ಳ ಬಂದು ಸಪೋರ್ಟ್ ಮಾಡ್ತಾನೆ, ಬೈಕ್ ತಂದು ನಿಲ್ಸ್ಕೋತಾನೆ, ತಕ್ಷಣ ಪಿಕಪ್ ಮಾಡ್ಕೊಂಡು ಹೋಗ್ತಾನೆ. ಇದೆಲ್ಲ ಸಖತ್ ಪ್ಲಾನ್ ಮಾಡೇ ಮಾಡಿರ್ತಾರೆ. ಎಲ್ಲಿಂದ ಹಣ ಬಂತು, ಎಲ್ಲಿಂದ ಹಣ ತಗೊಂಡು ಕಾರ್ಲಿ ಇಟ್ಕೊಂಡ್ರು ಎಲ್ಲವನ್ನೂ ಅಬ್ಸರ್ವ್ ಮಾಡಿ ಈ ರೀತಿ ಕಳ್ತನ ಮಾಡಿರ್ತಾರೆ. ನಗರ್ ಎ ಬ್ಲಾಕ್ ನಲ್ಲಿ ಒಬ್ಬ ಸಂತೋಷ್ ಹಿರೇಮಠ್ ಅವರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ 33 ಲಕ್ಷ ವಿಡ್ರಾ ಮಾಡಿ ಮನೆಗೆ ಬಂದಿದ್ದರು. ಇದು ದೊಡ್ಡ ಗಾಡಿಯಲ್ಲಿ ಬಿಟ್ಟು ಮನೆ ಒಳಗಡೆ ಹೋಗಿದ್ದರು. ಆ ಸಮಯದಲ್ಲಿ ಯಾರೋ ಕಾರಿನ ಕಿಟಕಿ ಗ್ಲಾಸ್ ಒಡೆದು ಯಾರೋ ಕಳ್ಳರು ಇದು ನಗದು ಹಣ ಕಳ್ಳತನ ಮಾಡಿದರು. ಮತ್ತೆ ಇಮಿಡಿಯೇಟ್ಲಿ ಎಸ್ಕೇಪ್ ಆಗಿದ್ದರು. ಅವರು ದುಡ್ಡು ವಿಡ್ರಾ ಮಾಡಿ ಮನೆಗೆ ಅರೌಂಡ್ 4 ಗಂಟೆಗೆ ಬಂದಿದ್ದರು. ಈ ಕಳ್ಳತನ ಅರೌಂಡ್ 4:30ಗೆ ಆಗಿತ್ತು. ಅವರು ಪೊಲೀಸ್ಗೆ ಅರೌಂಡ್ 5:30ಗೆ ಇನ್ಫಾರ್ಮ್ ಮಾಡಿದರು. ತಕ್ಷಣ ಎಲ್ಲ ಸಿಬ್ಬಂದಿ ಮತ್ತೆ ಎಲ್ಲ ಆಫೀಸರ್ಸ್ ಇದು ಹಾವೇರಿಯಲ್ಲೊಂದು ಖತರ್ನಾಕ್ ರಾಬರಿ ಗ್ಯಾಂಗ್ ಕಂಡು ಬಂದಿದೆ 33 ಸೆಕೆಂಡ್ಗಳಲ್ಲಿ. ಕೇವಲ 33 ಸೆಕೆಂಡ್ಗಳಲ್ಲಿ 33 ಲಕ್ಷ ದೋಚಿದ್ದಾರೆ ಹಾವೇರಿಯಲ್ಲಿ ಈ ದರೋಡೆ ಮಾಡಿರ್ತಕ್ಕಂತಹ ಗ್ಯಾಂಗ್. ಕಾರ್ನಿಂದ ದೋಚಿರ್ತಕ್ಕಂತಹ ಹಣ ಇದು. ಕಾರಿನ ಗಾಜು ಒಡೆದು ಹಣ ದೋಚಿ ಪರಾರಿಯಾಗಿದ್ದಾರೆ. 4 ದಿನಗಳ ಹಿಂದೆ ಹಾವೇರಿಯಲ್ಲಿ ರಾಬರಿ ಮಾಡಿದ ಕಳ್ಳ 30 ಲಕ್ಷ ಹಣವನ್ನ ಹಾವೇರಿ ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರೋಪಿ ಆಂಧ್ರ ಮೂಲದ ಎ ಜಗದೀಶ್ ಅಂತ ಹೇಳಲಾಗಿದೆ. ಪೊಲೀಸರು ಕಳ್ಳನನ್ನ ಹೆಡಮುರಿ ಕಟ್ಟಿದ್ದಾರೆ.
ಒಬ್ಬರೇ ಇದಾನ ಅಥವಾ ಇವನ್ ಜೊತೆ ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಇದ್ರ ಹಿಂದೆ ಒಂದು ಗ್ಯಾಂಗ್ ಇದೆ ಅಂತ ಹೇಳಲಾಗ್ತಾ ಇದೆ. ಆರೋಪಿ ಜಗದೀಶ್ ನನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡಿ, ಕೇವಲ ಸೆಕೆಂಡ್ಗಳಲ್ಲಿ ಕಾರ್ ಒಳಗಡೆ ಮನಿ ಇದೆ ಅಂತ ಗೊತ್ತಾಗ್ತಿದ್ದಂಗೆ ವಿಂಡೋ ಒಡೆದ್ಬಿಟ್ಟು ಕಾರ್ ಒಳಗೆ ನುಗ್ಗಿ ಕ್ಲೀನ್ ಆಗಿ ಹಣ ಎತ್ಕೊಂಡು ಹೋಗೋದು. ಕೇವಲ 30 ಸೆಕೆಂಡ್ ಅಲ್ಲಿ ಮಾಡಿರುವಂತ ಕೆಲಸ. ಅಷ್ಟೇ, ಒಬ್ರು ಬೈಕ್ ತಗೊಂಡ್ಬಂದು ನಿಲ್ತಾರೆ, ತಕ್ಷಣ ಆತನನ್ನ ಪಿಕಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕಾರ್ ಒಳಗಡೆ ಹಣ ಇರ್ತಕ್ಕಂಥದ್ದು ಗೊತ್ತಾಗಿ ವಿಂಡೋ ಶೀಲ್ಡ್ ಒಡೆದು ಸೀದಾ ಒಳಗಡೆ ನುಗ್ಗಿ ಆ ಸುಟ್ಕೇಸ್ ಎತ್ಕೊಂಡು ಅಲ್ಲಿಗೆ ಆತನಿಗೆ ಇನ್ನೊಬ್ಬ ಕಳ್ಳ ಬಂದು ಸಪೋರ್ಟ್ ಮಾಡ್ತಾನೆ, ಬೈಕ್ ತಂದು ನಿಲ್ಸ್ಕೋತಾನೆ, ತಕ್ಷಣ ಪಿಕಪ್ ಮಾಡ್ಕೊಂಡು ಹೋಗ್ತಾನೆ. ಇದೆಲ್ಲ ಸಖತ್ ಪ್ಲಾನ್ ಮಾಡೇ ಮಾಡಿರ್ತಾರೆ. ಎಲ್ಲಿಂದ ಹಣ ಬಂತು, ಎಲ್ಲಿಂದ ಹಣ ತಗೊಂಡು ಕಾರ್ಲಿ ಇಟ್ಕೊಂಡ್ರು ಎಲ್ಲವನ್ನೂ ಅಬ್ಸರ್ವ್ ಮಾಡಿ ಈ ರೀತಿ ಕಳ್ತನ ಮಾಡಿರ್ತಾರೆ. ನಗರ್ ಎ ಬ್ಲಾಕ್ ನಲ್ಲಿ ಒಬ್ಬ ಸಂತೋಷ್ ಹಿರೇಮಠ್ ಅವರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ 33 ಲಕ್ಷ ವಿಡ್ರಾ ಮಾಡಿ ಮನೆಗೆ ಬಂದಿದ್ದರು. ಇದು ದೊಡ್ಡ ಗಾಡಿಯಲ್ಲಿ ಬಿಟ್ಟು ಮನೆ ಒಳಗಡೆ ಹೋಗಿದ್ದರು. ಆ ಸಮಯದಲ್ಲಿ ಯಾರೋ ಕಾರಿನ ಕಿಟಕಿ ಗ್ಲಾಸ್ ಒಡೆದು ಯಾರೋ ಕಳ್ಳರು ಇದು ನಗದು ಹಣ ಕಳ್ಳತನ ಮಾಡಿದರು. ಮತ್ತೆ ಇಮಿಡಿಯೇಟ್ಲಿ ಎಸ್ಕೇಪ್ ಆಗಿದ್ದರು. ಅವರು ದುಡ್ಡು ವಿಡ್ರಾ ಮಾಡಿ ಮನೆಗೆ ಅರೌಂಡ್ 4 ಗಂಟೆಗೆ ಬಂದಿದ್ದರು. ಈ ಕಳ್ಳತನ ಅರೌಂಡ್ 4:30ಗೆ ಆಗಿತ್ತು. ಅವರು ಪೊಲೀಸ್ಗೆ ಅರೌಂಡ್ 5:30ಗೆ ಇನ್ಫಾರ್ಮ್ ಮಾಡಿದರು. ತಕ್ಷಣ ಎಲ್ಲ ಸಿಬ್ಬಂದಿ ಮತ್ತೆ ಎಲ್ಲ ಆಫೀಸರ್ಸ್ ಇದು ಹಾವೇರಿಯಲ್ಲೊಂದು ಖತರ್ನಾಕ್ ರಾಬರಿ ಗ್ಯಾಂಗ್ ಕಂಡು ಬಂದಿದೆ. 33 ಸೆಕೆಂಡ್ಗಳಲ್ಲಿ, ಕೇವಲ 33 ಸೆಕೆಂಡ್ಗಳಲ್ಲಿ 33 ಲಕ್ಷ ದೋಚಿದ್ದಾರೆ. ಹಾವೇರಿಯಲ್ಲಿ ಈ ದರೋಡೆ ಮಾಡಿರ್ತಕ್ಕಂತಹ ಗ್ಯಾಂಗ್ ಕಾರ್ನಿಂದ ದೋಚಿರ್ತಕ್ಕಂತಹ ಹಣ ಇದು. ಕಾರಿನ ಗಾಜು ಒಡೆದು ಹಣ ದೋಚಿ ಪರಾರಿಯಾಗಿದ್ದಾರೆ. 4 ದಿನಗಳ ಹಿಂದೆ ಹಾವೇರಿಯಲ್ಲಿ ರಾಬರಿ ಮಾಡಿದ ಕಳ್ಳ 30 ಲಕ್ಷ ಹಣವನ್ನ ಹಾವೇರಿ ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರೋಪಿ ಆಂಧ್ರ ಮೂಲದ ಜಗದೀಶ್ ಅಂತ ಹೇಳಲಾಗಿದೆ. ಪೊಲೀಸರು ಕಳ್ಳನನ್ನ ಹೆಡಮುರಿ ಕಟ್ಟಿದ್ದಾರೆ. ಒಬ್ಬರೇ ಇದಾನ ಅಥವಾ ಇವನ್ ಜೊತೆ ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಇದ್ರ ಹಿಂದೆ ಒಂದು ಗ್ಯಾಂಗ್ ಇದೆ ಅಂತ ಹೇಳಲಾಗ್ತಾ ಇದೆ. ಆರೋಪಿ ಜಗದೀಶ್ ನನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡಿ, ಕೇವಲ ಸೆಕೆಂಡ್ಗಳಲ್ಲಿ ಕಾರ್ ಒಳಗಡೆ ಮನಿ ಇದೆ ಅಂತ ಗೊತ್ತಾಗ್ತಿದ್ದಂಗೆ ವಿಂಡೋ ಒಡೆದ್ಬಿಟ್ಟು ಕಾರ್ ಒಳಗೆ ನುಗ್ಗಿ ಕ್ಲೀನ್ ಆಗಿ ಹಣ ಎತ್ಕೊಂಡು ಹೋಗೋದು. ಕೇವಲ 30 ಸೆಕೆಂಡ್ ಅಲ್ಲಿ ಮಾಡಿರುವಂತ ಕೆಲಸ. ಅಷ್ಟೇ, ಒಬ್ರು ಬೈಕ್ ತಗೊಂಡ್ಬಂದು ನಿಲ್ತಾರೆ, ತಕ್ಷಣ ಆತನನ್ನ ಪಿಕಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕಾರ್ ಒಳಗಡೆ ಹಣ ಇರ್ತಕ್ಕಂಥದ್ದು ಗೊತ್ತಾಗಿ ವಿಂಡೋ ಶೀಲ್ಡ್ ಒಡೆದು ಸೀದಾ ಒಳಗಡೆ ನುಗ್ಗಿ ಆ ಸುಟ್ಕೇಸ್ ಎತ್ಕೊಂಡು ಅಲ್ಲಿಗೆ ಆತನಿಗೆ ಇನ್ನೊಬ್ಬ ಕಳ್ಳ ಬಂದು ಸಪೋರ್ಟ್ ಮಾಡ್ತಾನೆ, ಬೈಕ್ ತಂದು ನಿಲ್ಸ್ಕೋತಾನೆ, ತಕ್ಷಣ ಪಿಕಪ್ ಮಾಡ್ಕೊಂಡು ಹೋಗ್ತಾನೆ. ಇದೆಲ್ಲ ಸಖತ್ ಪ್ಲಾನ್ ಮಾಡೇ ಮಾಡಿರ್ತಾರೆ. ಎಲ್ಲಿಂದ ಹಣ ಬಂತು, ಎಲ್ಲಿಂದ ಹಣ ತಗೊಂಡು ಕಾರ್ಲಿ ಇಟ್ಕೊಂಡ್ರು ಎಲ್ಲವನ್ನೂ ಅಬ್ಸರ್ವ್ ಮಾಡಿ ಈ ರೀತಿ ಕಳ್ತನ ಮಾಡಿರ್ತಾರೆ. ನಗರ್ ಎ ಬ್ಲಾಕ್ ನಲ್ಲಿ ಒಬ್ಬ ಸಂತೋಷ್ ಹಿರೇಮಠ್